ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 7ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವ ಭಾಗ 1ರ ಅಧ್ಯಾಯ 2 ಪ್ರಾಣಿಗಳಲ್ಲಿ ಪೋಷಣೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಅಭ್ಯಾಸಗಳು. ಮೇನ್ ಕ್ವಶನ್ ನಂಬರ್ 1, ಬಿಟ್ಟ ಸ್ಥಳ ತುಂಬಿರಿ. ಅದರಲ್ಲಿ ಎ, ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಡ್ಯಾಶ್ ಅಂತ ಇದೆ. ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರಳು, ಗುದನಾಳದಲ್ಲಿ ಕೊನೆಗೊಳ್ಳುವ ದೊಡ್ಡ ಕರಳು ಮತ್ತು ಗುದದ್ವಾರ. ಮುಂದಿನ ಪ್ರಶ್ನೆ ಬಿ, ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್ ಅಂತ ಇದೆ. ಅದಕ್ಕೆ ಯಕೃತ್ ಅಂತ ಬರೀಬೇಕು. ಸಿ, ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ. ಆ ಖಾಲಿ ಜಾಗಕ್ಕೆ ಜೀರ್ಣ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಸಣ್ಣ ಕರುಳಿನ ಒಳಭಿತ್ತಿಯು ಡ್ಯಾಶ್ಗಳೆಂಬ ರಚನೆಯ ಬೆರಳಿನಂತಹ ರಚನೆಗಳನ್ನು ಹೊಂದಿದೆ. ಅದಕ್ಕೆ ವಿಲ್ಲೈಗಳೆಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ. ವಿಲ್ಲೈ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಅಮೀಬಾವು ತನ್ನ ಆಹಾರವನ್ನು ಡ್ಯಾಶ್ ಎಲ್ಲಿ ಜೀರ್ಣಿಸುತ್ತದೆ? ನೀವು ಪಾಠ ಮಾಡುವಂಥ ಸಂದರ್ಭದಲ್ಲಿ ಕೇಳಿರ್ತೀರ, ಆಹಾರ ರಸದಾನಿಯಲ್ಲಿ ಜೀರ್ಣಿಸುತ್ತದೆ. ಮುಂದಿನ 2ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು, ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. ಎ, ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಸರಿ ಇದೆ. ಮುಂದಿನ ಪ್ರಶ್ನೆ, ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ. ಸರಿ ಇದೆ. 3ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸಿ. ಎ, ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ. ಆಯ್ಕೆಗಳು ಜಠರ, ಬಾಯಿ, ಸಣ್ಣ ಕರಳು, ದೊಡ್ಡ ಕರಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಸಣ್ಣ ಕರಳು. ಮುಂದಿನ ಪ್ರಶ್ನೆ, ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ. ಆಯ್ಕೆಗಳು ಜಠರ, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು. ಆಯ್ಕೆ 4, ದೊಡ್ಡ ಕರಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ. ಆಯ್ಕೆ 1, ಜಠರ, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು. ಆಯ್ಕೆ 4, ದೊಡ್ಡ ಕರಳು ಸರಿಯಾಗಿದೆ. ಮುಂದಿನ ಪ್ರಶ್ನೆ 4ನೇದು, ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ. ಕಾಲಂ 1 ಆಹಾರದ ಘಟಕಗಳು, ಕಾಲಂ 2 ಜೀರ್ಣಕ್ರಿಯೆಯ ಉತ್ಪನ್ನಗಳು. ಕಾಲಂ 1ರಲ್ಲಿ 1 ಕಾರ್ಬೋಹೈಡ್ರೇಟ್ಗಳು, 2 ಪ್ರೋಟೀನ್ಗಳು, 3 ಕೊಬ್ಬು. ಕಾಲಂ 2ರಲ್ಲಿ ಬಂದಿರತಕ್ಕಂಥ ಅಂಶಗಳು ಯಾವಪ್ಪ ಅಂದರೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್, ಸಕ್ಕರೆ, ಅಮೈನೋ ಆಮ್ಲಗಳು. ಈಗ ಕಾಲಂ 1ರಲ್ಲಿ ಕಾಲಂ 2ಗೆ ನಾವು ಮ್ಯಾಚ್ ಮಾಡ್ತಾ ಹೋಗೋಣ. ಕಾರ್ಬೋಹೈಡ್ರೇಟ್ಗಳು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಆಗುತ್ತೆ. ಕೊಬ್ಬು ಬಂದುಬಿಟ್ಟು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ
ಕನ್ವರ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಲ್ಲೈಗಳೆಂದರೇನು? ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು? ಉತ್ತರ ನೋಡ್ತಾ ಹೋಗೋಣ. ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವುಗಳಿಗೆ ವಿಲ್ಲೈ ಎನ್ನುವರು. ಇವುಗಳು ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿವೆ. ಜೀರ್ಣಗೊಂಡ ಆಹಾರವನ್ನು ಹೀರಿಕೆ ಮಾಡುವುದು ಇವುಗಳ ಕಾರ್ಯ. ಮುಂದಿನ ಪ್ರಶ್ನೆ. ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ? ಉತ್ತರ. ಪಿತ್ತರಸವು ಪಿತ್ತಕೋಶದಲ್ಲಿ ಉತ್ಪತ್ತಿಯಾಗುತ್ತದೆ. ಆಹಾರದಲ್ಲಿನ ಕೊಬ್ಬಿನ ಘಟಕವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ. ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ. ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ. ಉತ್ತರ. ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವೆಂದರೆ ಸೆಲ್ಯುಲೋಸ್. ಈ ಸೆಲ್ಯುಲೋಸನ್ನು ಜೀರ್ಣಿಸಲು ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವ ಬ್ಯಾಕ್ಟೀರಿಯಾ ಕಾರಣ. ಪ್ರಶ್ನೆ ಸಂಖ್ಯೆ 8. ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ? ಉತ್ತರ. ಆಮ್ಲಜನಕದ ಸಹಾಯದಿಂದ ಗ್ಲೂಕೋಸ್ ಜೀವಕೋಶದಲ್ಲಿ ಸುಲಭವಾಗಿ ಹೀರಲ್ಪಡುತ್ತದೆ. ಗ್ಲೂಕೋಸ್ಗೆ ಜೀರ್ಣಕ್ರಿಯೆಯ ಅಗತ್ಯವಿಲ್ಲ, ಏಕೆಂದರೆ ಅದು ನೇರವಾಗಿ ರಕ್ತವನ್ನು ಸೇರಿಕೊಳ್ಳುತ್ತದೆ. ನಮಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ? 1. ಆಹಾರದ ಹೀರಿಕೆ ಡ್ಯಾಶ್ ಅಂತ ಇದೆ, ಸಣ್ಣ ಕರಳು ಅಂತ ಬರೀಬೇಕು. 2ನೇದು ಆಹಾರವನ್ನು ಜಗಿಯುವುದು, ಬಾಯಿಯ ಕುಹರ ಅಂತ ಬರೀಬೇಕು. 3ನೇ ಆಪ್ಷನ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಜಠರ. 4ನೇದು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ, ಸಣ್ಣ ಕರಳಿನಲ್ಲಿ ಆಗುತ್ತೆ. 5ನೇದು ಮಲ ಉತ್ಪತ್ತಿ, ದೊಡ್ಡ ಕರಳಿನಲ್ಲಿ ಮಲ ಉತ್ಪತ್ತಿಯಾಗಿ ಗುದನಾಳದಲ್ಲಿ ಶೇಖರಣೆ ಆಗುತ್ತೆ. ಗುದನಾಳದಲ್ಲಿ ಶೇಖರಣೆ ಆಗಿದ್ದಂಥದ್ದು ಗುದದ್ವಾರದ ಮೂಲಕ ಹೊರ ಹೋಗುತ್ತೆ. ಹಾಗಾಗಿ ಮಲ ಉತ್ಪತ್ತಿಯಾಗೋದು ದೊಡ್ಡ ಕರಳು ಅಂತಂದೇಳಿ ಬರಿಬೇಕು. 10ನೇದು ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮೀಬಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ. ಉತ್ತರ. ಹೋಲಿಕೆ ಏನಪ್ಪ ಅಂತಂದರೆ, ಮನುಷ್ಯ ಮತ್ತು ಅಮೀಬ ಇವೆರಡು ಜೀವಿಗಳು ಆಹಾರವನ್ನು ನುಂಗ್ತವೆ. ವ್ಯತ್ಯಾಸ ಏನಪ್ಪ ಅಂತಂದರೆ, ಅಮೀಬ ಆಹಾರವನ್ನು ನೇರವಾಗಿ ಕೋಶದೊಳಗೆ ತೆಗೆದುಕೊಳ್ಳುತ್ತೆ. ಆದರೆ ಮನುಷ್ಯನಲ್ಲಿ ನುಂಗಿದ ಆಹಾರವು ನಾವೆಲ್ಲ ನೋಡಿರ್ಬೋದು. ಜೀರ್ಣಕ್ರಿಯೆ ಯಾವ ರೀತಿ ನಡೆಯುತ್ತಪ್ಪ ಅಂದರೆ, ಬಾಯಿಯ ಕುಹರದ ಮೂಲಕ ಆಹಾರ ಸೇವನೆಯಾಗಿದ್ದು ಹೋಗಿದ್ದು ಅನ್ನನಾಳ, ಜಠರ, ಸಣ್ಣ ಕರಳು ಮತ್ತು ದೊಡ್ಡ ಕರಳು. ಕೊನೆಯ ಪ್ರಶ್ನೆಗೆ ಹೋಗೋಣ. ಕಾಲಮ್ 1ರಲ್ಲಿರುವ ಅಂಶಗಳನ್ನು ಕಾಲಮ್ 2ರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಅಂತ ಇದೆ. ಕಾಲಮ್ 1ರಲ್ಲಿ ಓದ್ತಾ ಹೋಗೋಣ. ಲಾಲಾರಸಗ್ರಂಥಿ, ಜಠರ, ಯಕೃತ್, ಗುದನಾಳ, ಸಣ್ಣ ಕರಳು, ದೊಡ್ಡ ಕರಳು. ಕಾಲಮ್ 2ನಲ್ಲಿ ಪಿತ್ತರಸ ಸ್ರವಿಕೆ, ಜೀರ್ಣಗೊಳ್ಳದ ಆಹಾರ ಶೇಖರಣೆ, ಲಾಲಾರಸ ಸ್ರವಿಕೆ ಆಮ್ಲ ಬಿಡುಗಡೆ, ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು, ನೀರಿನ ಹೀರಿಕೆ, ಮಲ ವಿಸರ್ಜನೆ. ಈಗ ಸರಿ ಹೊಂದಿಸೋಣ. ಲಾಲಾರಸಗ್ರಂಥಿ, ಲಾಲಾರಸ ಸ್ರವಿಕೆ ಅನ್ನೋದಕ್ಕೆ ಹೊಂದಿಸಿ ಬರಿಬೇಕು. ಜಠರ ಆಮ್ಲ ಬಿಡುಗಡೆ ಮಾಡುತ್ತೆ. ಯಕೃತ್ ಪಿತ್ತರಸ ಸ್ರವಿಸುತ್ತೆ. ಗುದನಾಳ ಜೀರ್ಣಗೊಳ್ಳದ ಆಹಾರವನ್ನು ಶೇಖರಣೆ ಮಾಡಿಕೊಳ್ಳುತ್ತೆ. ಸಣ್ಣ ಕರಳು ಜೀರ್ಣಕ್ರಿಯೆ ಸಂಪೂರ್ಣವಾಗುತ್ತೆ. ದೊಡ್ಡ ಕರಳು ನೀರಿನ ಹೀರಿಕೆ. ಇದಿಷ್ಟು ಅಧ್ಯಾಯ 2ರ ಅಭ್ಯಾಸದ ಪ್ರಶ್ನೆಗೆ ಉತ್ತರಗಳು. ಧನ್ಯವಾದ.